ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಸನ ಸಂಘದ ನೂತನ ಆಡಳಿತ ಮಂಡಳಿಯನ್ನು 2025 ರಿಂದ 2028 ರ ಅವಧಿಗೆ ಹಾಲಿ ಬೈಲ ಪ್ರಕಾರ ಚುನಾವಣೆ ನಡೆಸಲಾಗುತ್ತಿದ್ದು, ಎಲ್ಲರೂ ಭಾಗವಹಿಸಿ ಚುನಾವಣೆ ಯಶಸ್ವಿಗೊಳಿಸುವಂತೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಎಂ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಈಗಾಗಲೇ ನಾವುಗಳು ನಮ್ಮ ಅವಧಿ 3 ವರ್ಷಗಳ ಕಾಲ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿಯೇ ನಮ್ಮ ಅವಧಿ ಮುಗಿದಿದ್ದು, ಮುಂದಿನ ಅವಧಿಯ ಪದಾಧಿಕಾರಿಗಳ ಆಯ್ಕೆಗಾಗಿ ಅವಕಾಶ ಮಾಡಿಕೊಡುತ್ತಿದ್ದೇವೆ. ಆಡಳಿತ ಮಂಡಳಿಯ ಸದಸ್ಯರು ಒಮ್ಮತದಿಂದ ನಿರ್ಧರಿಸುವುದರಿಂದ ದಿನಾಂಕ 13/4/2025 ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಾಸನ ನಗರದ ಕುವೆಂಪು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಚುನಾವಣೆ ನಡೆಸಲು ಘೋಷಿಸಲಾಗಿದೆ ಎಂದರು. ಜಿಲ್ಲಾ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಸದಸ್ಯರೆಲ್ಲರೂ ಸಹಕರಿಸಿ ಚುನಾವಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು. ಚುನಾವಣಾ ನೋಟಿಸು ತಲುಪದೇ ಇರುವ ಸದಸ್ಯರಿಗೆಲ್ಲರಿಗೂ ಈ ನೋಟಿಸು ಸಂಘದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಕಳುಹಿಸಿರುವ ಸಂದೇಶವೇ ಅಂತಿಮ ಎಂದು ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮುಂದೆ ಮಾಜಿ ಸೈನಿಕರಿಗೆ ನಿವೇಶನ ಸಿಗುವ ನಿಟ್ಟಿನಲ್ಲಿ ಸಂಘ ಕಾರ್ಯಪ್ರವೃತ್ತರಾಗುತ್ತದೆ ಎಂದು ಹೇಳಿದರು. ಅದು ಸರಿಯಾಗಿಲ್ಲ. ಸಹಕಾರ ನೀಡಿದ್ದಾರೆ ಅವರಿಗೆ. ಯಾವ ರಾಜಕೀಯ ಇದು ಯಾವ್ದು ಲಕ್ಷ ಇಲ್ಲ, ಅದು ಹೇಳಾಗಿಲ್ಲ ಸರ್. ನಾವು ಹೇಳೋದಿಲ್ಲ. ನಮಗೆ ಏನಂದ್ರೆ 3 ವರ್ಷ ಕಮಿಟಿ ನಡೆಸಿದ್ವಿ ಸರ್. 3 ವರ್ಷ ನಮ್ಮನ್ನು ಚುನಾಯಿತರಾಗಿ ಗೆದ್ದಿದ್ರು. ಇದುವರೆಗೂ ಸಹಕಾರ ಕೊಟ್ಟಿದ್ದಾರೆ. ನಮ್ ಕೆಲವು ನಾವು ಹೇಳಾಗಿಲ್ಲ. ಅವ್ರಿಗೆ ನಮ್ಮ ಪ್ರಣಾಳಿಕೆ ಏನಿದೆ ಅದು ನಾವು ಮಾಡಿ. ಈಗ ಏನಪ್ಪಾ ಅಂದ್ರೆ ನಾವು ಹಾಸನ ಜಿಲ್ಲೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿ 3 ವರ್ಷವನ್ನ ಪೂರೈಸಿದ್ದೇವೆ. ಮುಂದೆ ಎಲೆಕ್ಷನ್ಗೆ ದಯವಿಟ್ಟು ಎಲ್ಲ ಮಾಜಿ ಸೈನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ದಯವಿಟ್ಟು ಎಲ್ಲ ಸಹಕರಿಸಿ. ಎನ್ ವೆಂಕಟೇಶ್ ಅಧ್ಯಕ್ಷ. ನಮ್ಮ ಹೆಸರು ಗೋವಿಂದೇಗೌಡ ಅಂತ, ಹಾಸನ ಜಿಲ್ಲೆ ಉಪಾಧ್ಯಕ್ಷರು. ನಮ್ಮ ಅವಧಿ ಡಿಸೆಂಬರ್ 11 ಎಲೆಕ್ಷನ್ ಸ್ಟಾರ್ಟ್ ಆಗಿ ಲೀಗಲಿ ಅವಧಿ ಮುಗಿದಿದೆ. ಡಿಸೆಂಬರ್ 25 ಅವಧಿ ಮುಗಿದಿದೆ. ಮುಂದಿನ ಚುನಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ನಮ್ಮ ವಯಸ್ಸಿಗೆ ಮನವಿ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸೈನಿಕರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ, ಖಜಾಂಚಿ ಬಾಲಕೃಷ್ಣ, ಸಂಘಟನಾ ಕಾರ್ಯದರ್ಶಿ ಎಚ್ಎನ್ ರಮೇಶ್, ನಿರ್ದೇಶಕ ಮಂಜೇಗೌಡ, ಅರಸೀಕೆರೆ ನಿರ್ದೇಶಕ ಮಹೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.